ಜೂನ್ ತಿಂಗಳು ಪ್ರತ್ಯೇಕವಾಗಿ ಎಲ್ಲರಿಗೂ ಒಂದು ವಿಶೇಷವಾದ ಕಾರ್ಯ ಏನಂದರೆ, ಮಕ್ಕಳ ಸ್ಕೂಲು ರೀಓಪನ್ ಆಗುತ್ತೆ. ಕೆಲವರಿಗೆ ಅನೇಕ ಕಷ್ಟಗಳಿರುತ್ತೆ. ಸ್ಕೂಲಿಗೆ ಫೀಸ್ ಹೆಂಗೆ ಸೇರಿಸ್ಬೇಕು, ಸ್ಕೂಲಿಗೆ ಏನು ಮಾಡಬೇಕು, ಹೆಂಗೆ ಕಾರ್ಯಗಳು ಮಾಡಬೇಕು ಅಂತ ಅನೇಕ ಇದರಲ್ಲಿ ತವಕ ಇರುತ್ತೆ. ನಾನಿವತ್ತು ಬೆಳಿಗ್ಗೆ ರಾತ್ರಿ ಮೇಜ್ನಲ್ಲಿ ಒಂದು ಆಲೋಚನೆ ದೇವರ ಒಂದು ವಾಕ್ಯ ತೊಗೊಬೇಕು ಅಂತ ಆ ಮೇಜಿಗಾಗಿ ನಾನು ವಾಕ್ಯ ಪ್ರಿಪೇರ್ ಆಗ್ತಾ ಇರ್ಬೇಕಾದ್ರೆ ಬೆಳಿಗ್ಗೆ ದೇವರು ನನಗೆ ಈ ವಾಕ್ಯವನ್ನು ಕೊಟ್ಟರು. ಏನಂದರೆ, ಗಾಡ್ ವಿಲ್ ಪ್ರೊವೈಡೆಡ್, ನಾನೇ ಎಲ್ಲವನ್ನು ಒದಗಿಸ್ಕೊಡ್ತೀನಿ, ಯೆಹೋವ ಈರೆ ಅಂತ ದೇವರ ಒಂದು ಸಂದೇಶ ನನಗೆ ಕೊಟ್ಟು ಇದನ್ನು ಹೇಳಲ ಪಡಬೇಕು. ಏನಕ್ಕಂದರೆ ಜೂನ್ ತಿಂಗಳಲ್ಲಿ ಅನೇಕರಿಗೆ ಕಾರ್ಯ ಇರುತ್ತೆ. ಅಂದರೆ ಮಕ್ಕಳು ಸ್ಕೂಲ್ ಸೇರಿಸ್ಬೇಕಾಗಿರುತ್ತೆ, ಕೆಲವ್ರಿಗೆ ಅನೇಕರ ಕಾರ್ಯಗಳಿರುತ್ತೆ, ಅವ್ರ ಕೈನಲ್ಲಿ ಹಣಕಾಸು ಇರಲ್ಲ, ನಾನು ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಯಾವ ಥರ ಸಿಚುವೇಶನ್ ಅಂತ ಅನೇಕರು ಚಿಂತಿಸ್ತಾ ಇರ್ತೀರ. ಅಂಥವ್ರಿಗೆ ದೇವರು ಇವತ್ತೊಂದು ಸಂದೇಶ ನಿಮಗಾಗಿ ದೇವರು ಕೊಡ್ತಾ ಇದ್ದಾರೆ. ನಾನೇ ಎಲ್ಲವನ್ನು ಒದಗಿಸ್ಕೊಡುವ ದೇವರಾಗಿದ್ದೀನಿ. ಐ ಆಮ್ ದ ಗಾಡ್ ಆಫ್ ಜೆಹೋವಾ, ಎಲ್ಲವನ್ನು ನಾನು ಒದಗಿಸ್ಕೊಡುವ ಯೆಹೋವ ಈರೆಯಾಗಿ ನಾನು ಎಲ್ಲವನ್ನು ಒದಗಿಸ್ಕೊಡ್ತೀನಿ ಅಂತ ದೇವರೊಂದು ವಾಕ್ಯ ಹೇಳ್ತಾ ಇದ್ದಾರೆ. ಅದಕ್ಕೆ ಆಧಾರವಾಗಿ ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದ 2ನೇ ವಾಕ್ಯ ಓದೋಣ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದ 2ನೇ ವಾಕ್ಯ. ಆಗಲಾತನು ನಿನಗೆ ಪ್ರಿಯನಾಗಿರೋ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಹಾಲೆಲೂಯಾ, ಸ್ತೋತ್ರ. ಇಲ್ಲಿ ದೇವರ ವಾಕ್ಯ ಏನು ತೋಡಲ್ಪಡ್ತಾ ಇದೆ ಅಂದರೆ, ದೇವರು ಅಬ್ರಾಮನನ್ನು ಕರೆದಿದ್ದಾರೆ. ಅಬ್ರಾಮನು ದೇವರಿಗಾಗಿ ನಿಂತಲ್ಪಟ್ಟವನು, ಅಬ್ರಾಮನು ದೇವರ ಕಾರ್ಯದಲ್ಲಿ ನೆರೆಯಲ್ಪಟ್ಟವನಾಗಿರ್ತಾನೆ. ಈ ಅಬ್ರಾಮನಿಗೆ 99 ವರ್ಷ ಆದರೂ ಅವನಿಗೆ ಮಗು ಆಗಿರಲಿಲ್ಲ. 100 ವರ್ಷ ಅವನ ಕಾಲಿಡಬೇಕಾದ್ರೆ ಅವನಿಗೆ ಮಗು ಆಯಿತು, ಅವನಿಗೆಲ್ಲ ಆಯಿತು. ದೇವರು ಏನು ನೋಡ್ತಾ ಇದ್ದಾರೆ ಅಂದರೆ, ಒಂದು ಚೆಕ್ ಮಾಡ್ತಾ ಇದ್ದಾರೆ, ನೀನು ನನ್ನನ್ನು ಪ್ರೀತಿಸ್ತೀಯ ಅಥವಾ ನಿನ್ನ ಮಗನ ಪ್ರೀತಿಸ್ತೀಯ ಅಂತ ಒಂದು ದೇವರ ಒಂದು ಟೆಸ್ಟ್ ಇಡ್ತಾ ಇದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿ ನಮಗೆ ಏನಾಗುತ್ತೆ ಅಂದರೆ, ನಾವು ಪರಿಶುದ್ಧವಾಗಿ ನಡೀತಾ ಇರ್ತೀರಿ, ಪರಿಶುದ್ಧವಾಗಿ ನಾವು ದೇವರಿಗಾಗಿ ನಿಂತಿರ್ತೀರಿ, ಅನೇಕ ಕಷ್ಟದಲ್ಲಿ ಹೋಗ್ತಾ ಇರ್ತೀರಿ, ಅನೇಕ ಇದರಲ್ಲಿ ಇರ್ತೀರಿ, ಇಕ್ಕಟ್ಟಿನಲ್ಲಿ ಇರಬೇಕಾದ್ರೆ ನಾವು ಒಂದು ಪ್ರಶ್ನೆ ಬರುತ್ತೆ, ನಾನು ದೇವರನ್ನ ಎಲ್ಲರನ್ನ ಆಧರಿಸ್ತಾ ಇದ್ದೆ, ದೇವರಿಗಾಗಿ ನಾನು ಭಯಂಕರವಾಗಿ ನಿಂತೆ, ದೇವರಿಗಾಗಿ ನಾನು ಎಲ್ಲ ಕಾರ್ಯ ಮಾಡಿದೆ, ಅದಕ್ಕೆ ನನಗೆ ಯಾಕೆ ಈ ಶೋಧನೆ ಬರ್ತಾ ಇದೆ, ನನಗೆ ಯಾಕೆ ಈ ಕಾರ್ಯ ಬರ್ತಾ ಇದೆ ಅಂತ ನೀವು ಅನೇಕರು ಯೋಚನೆ ಮಾಡ್ಬೋದು, ಅನೇಕರು ಚಿಂತಿಸ್ಬೋದು. ದೇವರು ಒಂದು ಪರಿಶುದ್ಧನೆ ಕೊಡೋದು ನಮ್ಮನ್ನು ಮುನುಗಿಸಕ್ಕಲ್ಲ, ನಮ್ಮನ್ನು ಹಾಲೆಲೂಸುತ್ತ ಆತನ ಪೂರ್ಣ ಮನಸ್ಸು, ಆತನ ಪೂರ್ಣ ಶಕ್ತಿ, ನಮ್ಮ ಪೂರ್ಣ ಶಕ್ತಿ ಆತನ ಮೇಲೆ ನಂಬಿಕೆ ಇಡಬೇಕಂತಲೇ ದೇವರು ನಮಗೆ ಒಂದು ಟೆಸ್ಟ್ ಕೊಡ್ತಾರೆ, ದೇವರು ನಮಗೊಂದು ಕಾರ್ಯ ಕೊಡ್ತಾರೆ. ಇವತ್ತು ದೇವರು ನಿಮಗಾಗಿ ಸ್ತೋತ್ರ ಹೇಳ್ತಾ ಇರೋದು, ನಾನು ನಿನ್ನನ್ನು ಮರೆಯಲ್ಲ, ನಾನು ನಿನ್ನನ್ನು ಅನಾಥರಾಗಿ ಬಿಡಲ್ಲ ಅಂತ ದೇವರು ಹೇಳ್ತಾ ಇರೋದು ಕಾರ್ಯ ಇದೆ. ಅಬ್ರಾಮನ ಜೀವಿತದಲ್ಲಿ ನೋಡ್ಬೇಕಂದ್ರೆ, ಅಬ್ರಾಮನು ಸಕಲ ಕಷ್ಟ ಬಿದ್ದು ಮುಪ್ಪಿನ ವಯಸ್ಸಿನಲ್ಲಿ ಅವನಿಗೆ ಸ್ತೋತ್ರ ಒಂದು ಸ್ವಂತವಾದ ಮಗನು ಕೊಡ್ತಾರೆ ದೇವರು, ಐಸಾಕನ ದೇವರು ಕೊಡ್ತಾರೆ. ಐಸಾಕನ ಕೊಟ್ಟಾಗ ಸ್ತೋತ್ರ ದೇವರು ಏನು ಹೇಳ್ತಾ ಇದ್ದಾರೆ, ದೇವರು ಏನು ಹೇಳ್ತಾ ಇದ್ದಾರೆ, ನೀನು ಐಸಾಕನ ಬೆಳಿ ಬಿಟ್ಟದ ಅಪ್ಪಿಸಬೇಕು ಅಂತ ದೇವರು ಅಬ್ರಾಮನಿಗೆ ಹೇಳ್ತಾ ಇದ್ದಾರೆ. ಈ ಅಬ್ರಾಮನಿಗೆ ಹೇಳಿದಾಗ ಅಬ್ರಾಮನ್ ಏನು ಮಾಡ್ತಾ ಇದ್ದಾನೆ ಅಂದರೆ, ಎಲ್ಲೂ ಏನು ಪ್ರಶ್ನೆ ಮಾಡಲಿಲ್ಲ, ದೇವರೇ ಯಾಕೆ ನನ್ನ ಜೀವಿತದಲ್ಲಿ ಹಿಂಗೆ ಆಗ್ತಾ ಇದೆ, ನನಗೆ ಇಷ್ಟೆಲ್ಲ ಕಷ್ಟ ಬಿದ್ದು ಮುಪ್ಪಿನ ವಯಸ್ಸಲ್ಲಿ ನನಗೆ ಮಗು ಆದಾಗ ನಾನು ಅವನ ಬಲಿ ಅರ್ಪಿಸ್ಬೇಕಾ, ನಾನು ಅವನನ್ನು ಬಲಿ ಅರ್ಪಿಸ್ಬೇಕಂತ ಯಾವತ್ತೂ ಏನು ಪ್ರಶ್ನೆ ಮಾಡಲಿಲ್ಲ. ಅವನು ಸ್ವಂತ ಹೆಂಡತಿಗೂ ಸಾರಳಿಗೂ ಅವ್ನಿಗೆ ಹೇಳಲಿಲ್ಲ. ದೇವರು ಏನು ಹೇಳಿದ್ರು ಅವನು ಏನು ಮಾಡ್ದ, ಆ ಕಾರ್ಯದಲ್ಲಿ ಮುಂದೆ ಹೋದ. ಒಂದು ಮಾತನ್ನು ವಿರೋಧವಾಗಿ ಮಾತಾಡಲಿಲ್ಲ, ಒಂದು ಮಾತನ್ನು ಗುಣಗುಟ್ಟಲಿಲ್ಲ. ಅವನು ಏನು ಮಾಡ್ದ, ದೇವರಿಗಾಗಿ ಎದ್ದು ಮುಂದೆ ಹೋದ. ಹಾಲೆಲೂಯಾ, ಸ್ತೋತ್ರ. ಮುಂದೆ ಹೋದಾಗ 3 ದಿವಸ ಯಾತ್ರೆ ಮಾಡ್ತಾ ಇದ್ದಾನೆ. ಈ 3 ದಿವಸ ಯಾತ್ರೆಯಲ್ಲಿ ಮಗನು ಕೇಳ್ತಾ ಇದ್ದಾನೆ, ಅಪ್ಪ ಹಾಲೆಲೂಯಾ, ಸ್ತೋತ್ರ, ಸೌದೆ ಇದೆ, ಎಲ್ಲ ಇದೆ, ಆದರೆ ಬಲಿ ಅರ್ಸಕ್ಕೆ ಎಲ್ಲಿ ಪ್ರಾಣಿ ಎಲ್ಲಿ, ಬಲಿ ಕೊಡಕ್ಕೆ ಪ್ರಾಣಿ ಎಲ್ಲಿ ಅಂದಾಗ ಅವನಿಗೆ ಎಷ್ಟು ದುಃಖ
ದುಃಖ ಸಂಭವಿಸಿರಲ್ಲ, ಅವನಿಗೆ ಎಷ್ಟು ವೇದನೆ ಸಂಭವಿಸಿಲ್ಲ. ನನ್ನ ಸ್ವಂತ ಮಗನ ನಾನು ಬಲಿ ಅರ್ಪಿಸ್ಬೇಕಲ್ಲ, ನಾನು ಏನು ಮಾಡಲಿ ಅಂತ ಅವನು ಏನು ದುಃಖಿಸಿಲ್ಲ. ಅವನು ಏನು ಮಾಡ್ದ, ದೇವರಿಗಾಗಿ ಹಾಲೆಲ್ಲೋ ಸತ್ರ ಎಲ್ಲವನ್ನು ಮರೆ ಇಟ್ಟು ಅವನು ಯಾಳೆಲ್ಲೋ ಸತ್ರ ದೇವರ ಶಬ್ದಕ್ಕೆ ಕರೆ ಇಟ್ಟು ದೇವರಿಗೆ ಅಲ್ಲೆಲ್ಲೋ ಸತ್ರ ಯಾತ್ರೆ ಮಾಡ್ತಾ ಇದ್ದಾನೆ. ಎಲ್ಲರ ಜೀವಿತದಲ್ಲಿ ಒಂದು ಮೋರಿಯ ಹಾಲೆಲ್ಲೋ ಒಂದು ಮೋರಿಯ ಒಂದು ಬೆಟ್ಟ ಆವರಿಸುತ್ತೆ. ಈ ಮೋರಿಯ ಬೆಟ್ಟ ಅಂದರೆ ಕಹಿ ಬರುತ್ತೆ, ಹಾಲೆಲ್ಲೋ ಸತ್ರ ವೇದನೆ ಬರುತ್ತೆ, ದುಃಖ ಬರುತ್ತೆ. ಈ ದುಃಖದಲ್ಲಿ ನಾವು ಏನು ತಿಳಿತೀರಿ, ದೇವ್ರು ನನ್ನನ್ನು ಕೈ ಬಿಟ್ಬಿಟ್ರ, ದೇವ್ರು ನನ್ನ ತೊರೆ ಬಿಟ್ಬಿಟ್ರ, ದೇವ್ರು ನನ್ನ ಹಾಲೆಲ್ಲೋ ಸತ್ರ ಮರ್ತು ಬಿಟ್ರ, ನನ್ನ ಭವಿಷ್ಯ ಹೆಂಗೆ, ನಾನು ಮುಂದೆ ಹೆಂಗೆ ಹೋಗೋದು, ನನಗೆ ಅನೇಕ ವಾಗ್ದಾನ ಇದೆ. ಅಬ್ರಾಹ್ಮನಿಗೆ ದೇವರ ವಾಗ್ದಾನ ಮಾಡಿದ್ರು, ಏನು ಮಾಡಿದ್ರು, ನಿನ್ನ ಸಂತತಿಗಳು ಹಾಲೆಲ್ಲೋ ಸತ್ರ ನಕ್ಷತ್ರ ಇರೋಷ್ಟು ನಿನ್ನ ಸಂತತಿಗಳು ನಾನು ಮಾರ್ಪಡಿಸ್ತೀನಿ ಅಂತ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ದೇವರು, ನಿನ್ನ ಒಬ್ಬನೇ ಮಗನ ನನ್ನ ಬಲಿ ಅರ್ಪಿಸುವಂತ ದೇವರು ಹೇಳ್ತಾ ಇದ್ದಾರೆ. ಅನೇಕ ಕಾರ ನಾವು ಏನು ಮಾಡ್ತೀರಿ, ನಮ್ಮ ಜೀವಿತದಲ್ಲಿ ಮೋರಿಯ ಬೆಟ್ಟದ ಕಾರ್ಯಗಳು, ಮೋರಿಯ ಅಂದ್ರೆ ದುಃಖ ಸಂಭರಿಸಿ, ಆ ದುಃಖದಲ್ಲಿ ಒಂಟಿಯಾಗಿ ನಾವು ಅಳ್ತೀರಿ, ಒಂಟಿಯಾಗಿ ದೇವನ ಸ್ತುತಿಸ್ತೀರಿ, ಒಂಟಿಯಾಗಿ ದೇವರೇ ನನ್ನ ಜೀವಿತ ಯಾಕೆ ಹಿಂಗಾಯ್ತು, ದೇವರೇ ನಾನು ಕಷ್ಟ ಬೀಳ್ತಾ ಇದ್ದೀನಿ, ದೇವರೇ ನನ್ನ ಕಣ್ಣು ನೋಡ್ತಾ ಇಲ್ಲ, ನನ್ನ ಮೊರೆ ನೋಡ್ತಾ ಇಲ್ಲ ಅಂತ ನಾವು ಅನೇಕ ಸತಿ ನಾವು ದುಃಖದಿಂದ ನಾವು ಕೇಳಲ್ಪಡುತ್ತೆ. ಈ ಮೋರಿಯ ಬೆಟ್ಟ ಎಲ್ಲರ ಜೀವಿತದಲ್ಲಿ ಹಾಲೆಲ್ಲೋ ಸುತ್ತ ಅರ್ಪಿಸುತ್ತೆ. ಏನಕ್ಕೆ ಅರ್ಪಿಸೋದಂದ್ರೆ ದೇವರು ನಮ್ಮನ್ನ ಕೈ ಬಿಡಕ್ಕಲ್ಲ, ದೇವರು ನಮ್ಮನ್ನ ತೊರೆ ಬಿಡಕ್ಕಲ್ಲ, ದೇವರು ನಮ್ಮ ಚಾಪ್ಟರ್ ಇಲ್ಲೇ ಮುಗಿಯಕ್ಕಲ್ಲ, ನಮ್ಮನ್ನ ಬಲವಾಗಿ ಹಾಲೆಲ್ಲೋ ಸುತ್ತ ದೇವರಿಗಾಗಿ ನಿಲ್ಲಲ್ಲ ಪಡಬೇಕು. ಮೋರಿಯ ಬೆಟ್ಟ ನಮ್ಮ ಜೀವಿತದಲ್ಲಿ ಕಾಣಲ್ಪಡಬೇಕಂದ್ರೆ ಹಾಲೆಲ್ಲೋ ಸುತ್ತ ನಾವು ದುಃಖದಲ್ಲಿ ಹೋಗಲ್ಲ ಪಡಬೇಕು, ಕಣ್ಣೀರಿಂದ ಹೋಗಲ್ಲ ಪಡಬೇಕು. ಹೋದಾಗ ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರೋದು. ಮೋರಿಯ ಬೆಟ್ಟ ಅನ್ನೋದು ಅನೇಕರ ಜೀವಿತದಲ್ಲಿ ಕಾಣಲ್ಪಡುತ್ತೆ. ಈ ಮೋರಿಯ ಬೆಟ್ಟ ಹಾಲೆಲ್ಲೋ ಸುತ್ತ 3 ದಿನ ಯಾತ್ರೆ ಮಾಡ್ತಾ ಇದ್ದಾನೆ. 3 ದಿನ ಯಾತ್ರೆ ಮಾಡಿ ಮೋರಿಯ ಬೆಟ್ಟ ಎತ್ತುತ್ತಾ ಇದ್ದಾನೆ. ಈ ಮೋರಿಯ ಹಾಲೆಲ್ಲೋ ಸುತ್ತ ಏನು ಸಂಭವಿಸಿದೆ, ದುಃಖ ಸಂಭವಿಸಿದೆ, ಒಂಟಿತನ ಸಂಭವಿಸಿದೆ. ಈ ಒಂಟಿನಲ್ಲಿ ನಾವು ದೇವರನ್ನ ಕೂಗ್ತೀರಿ, ಈ ಒಂಟಿನಲ್ಲಿ ನಾವು ದೇವರನ್ನ ಅನೇಕ ಪ್ರಶ್ನೆಗಳು ಕೇಳ್ತೀರಿ, ಈ ಒಂಟಿನಲ್ಲಿ ನಾವು ಅನೇಕ ಕಾರ್ಯಗಳು ನಾವು ಕೇಳ್ತೀರಿ. ಇದು ಹಾಲೆಲ್ಲೋ ಸುತ್ತ ತನ್ನ ಮಗನಿಗೂ ಗೊತ್ತಿರಲ್ಲ, ಅಷ್ಟು ದುಃಖ ಪಟ್ಟಿರ್ತಾನೆ, ಸ್ವಂತ ಹೆಂಡತಿಗೂ ಅವನಿಗೆ ಗೊತ್ತಿರಲ್ಲ ಏನಕ್ಕೆ ಈ ಥರ ಸಂಭವಿಸ್ತದೆ ಅಂದರೆ ಅವನು ಕಣ್ಣೀರಿಂದ ಹಾಲೆಲ್ಲೋ ಸುತ್ತ ದೇವರನ್ನ ಸ್ತುತಿಸ್ತಾ ಇದ್ದಾನೆ. ದೇವರೇ ನೀನಲ್ಲಪ್ಪ ನನಗೆ ಮಗು ಕೊಟ್ಟಿದ್ದು, ಇಷ್ಟು ವರ್ಷ ಆದ್ಮೇಲೆ ನೀನಲ್ಲ ನನಗೆ ಮಗು ಕೊಟ್ಟಿದ್ದು, ನನಗೆ ಯಾಕೆ ಮತ್ತೆ ಈ ಥರ ಸೌದನೆ ಬರ್ತಾ ಇದೆ, ನನಗೆ ಯಾಕೆ ಈ ಕಷ್ಟ ಬರ್ತಾ ಇದೆ ಅಂತ ಕೇಳ್ತಾ ಇದ್ರು. ಇವತ್ತು ಹಾಲೆಲ್ಲೋ ಸುತ್ತ ಒಂದು ಸಾಕ್ಷಿ ನಾನು ಹೇಳ್ತೀನಿ. ಪರಿಶುದ್ಧಾತ್ಮನಿಗೆ ಹೇಳಲ್ಪಡ್ಬೇಕಂದ್ರೆ ನಾನು ಇವತ್ತು ಒಂದು ಸಾಕ್ಷಿ ಹೇಳ್ತಾ ಇದ್ದೀನಿ. ನಾನು ಹಾಲೆಲ್ಲೋ ನನಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳು ನಾನು ಸ್ಕೂಲ್ಗೆ ಹಾಕ್ಬೇಕಾದ್ರೆ ಒಂದು ಸ್ಕೂಲ್ಗೆ ಹೋಗಿ ನಾನು ಕೇಳಿದೆ. ಅಲ್ಲಿ ಹೋಗಿ ಕೇಳಿದಾಗ ಒಬ್ಬರಿಗೆ 1 ಲಕ್ಷ ಡೊನೇಷನ್, 1 ಲಕ್ಷ ಒಂದು ವರ್ಷಕ್ಕೆ, ಒಬ್ಬರಿಗೆ 1 ಲಕ್ಷ ಅಂದರೆ ಇಬ್ಬರಿಗೆ 2 ಲಕ್ಷ ಆಗುತ್ತೆ. 2 ಲಕ್ಷ ನಾನು ಎಲ್ಲಪ್ಪ ಕೊಡಲಿ ಫೀಸು, ಏನು ಮಾಡಲಿ, ನಾನು ಎಲ್ಲಿ ಹೋಗಲಿ, 2 ಲಕ್ಷ ಒಂದು ವರ್ಷಕ್ಕೆ 2 ಲಕ್ಷ ನಾನು ಎಲ್ಲಿ ತೊಗೊಂಬರಲಿ, ಏನು ಮಾಡಲಿ ಅಂತ ಅನೇಕ ಸತಿ ನಾನು ಯಾರಿಗೂ ಗೊತ್ತಿಲ್ಲದೆ ನಾನು ದುಃಖಿಸಿದೆ. ಅನೇಕ ಸತಿ ನನಗೆ ಯಾರಿಗೂ ಹೇಳಿಲ್ಲ, ನನ್ನ ದುಃಖ ಬಂತು, ಏನು ಮಾಡಲಿ, ನನ್ನ ಫೀಸ್ ಎಲ್ಲಿಂದ ಕಟ್ಟಲಿ, 2 ಲಕ್ಷ ಎಲ್ಲಿ ಹೋಗಲಿ, ನಾನು ಹೆಂಗಿಂದ ಸಂಪಾದನೆ ಮಾಡಲಿ, ಯಾವ ಥರ ನನ್ನ ಸಿಚುವೇಶನ್ ಮುಂದೆ ಹೋಗಲಿ ಅಂತ ನಾನು ಅಲ್ಲೆಲ್ಲ ಸುತ್ತ ಅನೇಕ ಸತಿ ನಾನು ದೇವ್ರು ಕೇಳ್ತಾ ಇರ್ಬೇಕಾರೆ ಅದು ತಕ್ಕಂಥ ಒಂದೇ ಒಂದು ಹಾಲೆಲ್ಲೋ ಸುತ್ತ ದೇವರೊಂದು ಬಾಗಿಲು ತೆಗೆದುಕೊಟ್ರು. ಒಂದು ಒಳ್ಳೆ ಸ್ಕೂಲಲ್ಲಿ ಇಬ್ಬರಿಗೂ ಹಾಲೆಲ್ಲೋ ಸುತ್ತ ಇಬ್ಬರಿಗೂ ಸೇರಿ 1 ಲಕ್ಷ ಆಯಿತು. ಹಾಲೆಲ್ಲೂಯಾ ಸ್ತೋತ್ರ. ಇದು ಏನು ಕಾರ್ಯ ಸಂಭವಿಸೋದಂದ್ರೆ ದೇವರ ಮಕ್ಕಳಿಗೆ ದೇವರೇ ಹಾಲೆಲ್ಲೂಯಾ ಸ್ತೋತ್ರ ಬಾಗಿಲು ತೆಗೆಯೋದು, ದೇವರೇ ಯೆಹೋವ ಈರೆಯಾಗಿ ಇಳಿದು ಬರೋದು, ದೇವರೇ ನಾನೇ ನಿನ್ನ ದೇವರು ಅಂತ ತೋರಿಸಲ್ಪಡೋದು. ಏನಕ್ಕೆ ಅಂದರೆ ತಕ್ಕ ಸಮಯದಲ್ಲಿ ದೇವರು ಒದಿಸ್ಕೊಡ್ತಾನೆ. ನಾವು ಅನ್ಕೊಂಡ್ಬಿಡ್ತೀರಿ ಎಲ್ಲ ಬಾಗಿಲು ಮುಚ್ಚೋಯ್ತು, ನಾವು ಮುಂದೆ ಹೆಂಗೆ ಹೋಗೋದು, ಮುಂದೆ ಏನು ಮಾಡಬೇಕು, ಮುಂದೆ ಯಾವ ಥರ ನಾವು ಜೀವಿಸಬೇಕು ಅಂತ ಅನೇಕ ಸತಿ ನಾವು ಏನು ಮಾಡ್ತೀರಿ, ದುಃಖದಿಂದ ನಾವು ಕಣ್ಣೀರಿಂದ ಪ್ರಾರ್ಥಿಸ್ತೀರಿ. ದೇವರೇ ಇದೇನಾ ನಮ್ಮ ಜೀವಿತ, ಮುಗ್ದೋಯ್ತಾ ನನ್ನ ಜೀವಿತ, ಮುಂದೆ ಏನು ನನ್ನ ಭವಿಷ್ಯ, ಮುಂದೆ ಯಾವ ಥರ ಹೋಗೋದು, ಮುಂದೆ ಏನು ಮಾಡಬೇಕು, ನನ್ನ ಜೀವಿತ ಎಲ್ಲಿಗೆ ಹೋಗುತ್ತೆ ನನ್ನ ಜೀವಿತ ಅಂತ ಅನೇಕ ಸತಿ ನಾವು ಹಾಲೆಲ್ಲೂಯಾ ಸ್ತೋತ್ರ ದೇವನ ಕೇಳಲ್ಪಡ್ತೀರಿ. ಯಾವಾಗ ಎಲ್ಲ ಬಾಗಿಲು ಮುಚ್ಚುತ್ತೋ ಆವಾಗಲೇ ದೇವರು ಯೆಹೋವ ಈರೆಯಾಗಿ ಇಳಿದು ಬರೋದು. ಅಬ್ರಾಮನು ಹಾಲೆಲ್ಲೂಯಾ ಸ್ತೋತ್ರ, ಐಸಾಕನನ್ನ ಹಾಲೆಲ್ಲೂಯಾ ಸ್ತೋತ್ರ ಮತ್ತೆ ಇಬ್ಬರು ಆಳುಗಳನ್ನ ಯಾತ್ರೆ ಮಾಡಿಕೊಂಡು ಮೋರಿಯಾ ಬೆಟ್ಟಕ್ಕೆ ಬಂದ. ಮೋರಿಯಾ ಬೆಟ್ಟಕ್ಕೆ ಹತ್ತತ್ರ ಬರ್ತಾ ಇರ್ಬೇಕಾದ್ರೆ ಐಸಾಕನು ಕೇಳ್ತಾ ಇದ್ದಾನೆ, ಅಪ್ಪ ಸೋದೆ ಇದೆ, ಎಲ್ಲ ಇದೆ, ಕತ್ತಿ ಇದೆ, ಎಲ್ಲ ಇದೆ, ಆದರೆ ಹಾಲು ಪಶು ಅಪ್ಪಿಸೋ ಯಜ್ಞ ಎಲ್ಲಿ, ಆ ಪಶು ಎಲ್ಲಿ, ಅಗ್ನ ಅಪ್ಪಿಸೋಕೆ ಪಶು ಎಲ್ಲಿ ಅಂದಾಗ ಅಬ್ರಾಹ್ಮನ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಹಾಲೆಲ್ಲೂಯಾ ಸ್ತೋತ್ರ 8ನೇ ವಾಕ್ಯ ಓದಿ. ಅದೇ 8ನೇ ವಾಕ್ಯ. ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಆಮೆನ್, ಹಲ್ಲೆಲೂಯಾ.
ಮಗ ಕೇಳ್ತಾ ಇದ್ದಾನೆ. ಹಾಲೆಲೂಯ ಸ್ತೋತ್ರ. ಸ್ವಂತ ಮಗನಿಗೂ ಹೇಳಿಲ್ಲ, ನಾನು ನಿನ್ನ ಹಾಲೆಲೂಯ ಸ್ತೋತ್ರ ಏನು ಮಾಡ್ತಾ ಇದ್ದೀನಿ, ಯಜ್ಞ ಅರ್ಪಿಸ್ತಾ ಇದ್ದೀನಿ ಅಂತ ಮಗನಿಗೂ ಹೇಳಿಲ್ಲ, ಐಸಾಕ್ಗೂ ಹೇಳಿಲ್ಲ. ಅವನು ಒಳಗೆ ಇಟ್ಕೊಂಡ ಕುಗ್ತಾ ಇದ್ದಾನೆ, ಕುಗ್ಗಿ ಹೋಗ್ತಾ ಇದ್ದಾನೆ. ಸ್ವಂತ ಮಗನ ಬಲಿ ಕೊಡಬೇಕಂದ್ರೆ ಯಾರ ತಂದೆಗೆ ಆಗುತ್ತಾ? ಯಾರಿಗೂ ಆಗಲ್ಲ. ಹಾಲೆಲೂಯ ಸ್ತೋತ್ರ. ಅವನು ಕುಗ್ಗಿ ಹೋಗ್ತಾ ಇದ್ದಾನೆ. ಮಗುನ ಐಸಾಕನ ಕೇಳ್ತಾ ಇದ್ದಾನೆ, ಅಪ್ಪ ಸೌದೆ ಇದೆ, ಕತ್ತಿ ಇದೆ, ಎಲ್ಲ ಇದೆ, ಅದು ಯಜ್ಞ ಅರ್ಪಿಸೋಕ್ಕೆ ಪ್ರಾಣಿ ಎಲ್ಲಿ? ಯಜ್ಞ ಅರ್ಪಿಸೋಕ್ಕೆ ಪ್ರಾಣಿ ಎಲ್ಲಿ ಹೇಳಿದಾಗ ಎಷ್ಟು ಕುಗ್ಗಿ ಹೋಗಿರಲ್ಲ ಅಬ್ರಾಮನು, ಎಷ್ಟು ಬೇದನೆ ಪಟ್ಟಿರಲ್ಲ, ಎಷ್ಟು ಕಣ್ಣೀರು ಹಾಕಿರಲ್ಲ, ಎಷ್ಟು ದುಃಖಿಸಲ್ಲ. ಹಾಲೆಲೂಯ ಸ್ತೋತ್ರ. ಯಾಕಂದ್ರೆ 90 ವರ್ಷ ಕಾದ ಮೇಲೆ ಅವನು ಮಗು ಆಗಿದ್ದು. ಎಷ್ಟೆಲ್ಲ ಕಷ್ಟಪಟ್ಟಿರ್ತಾನೆ. ಅಬ್ರಾಮನನ್ನು ಕರೆದಾಗ, ಹಾಲೆಲೂಯ ಸ್ತೋತ್ರ, ಅಬ್ರಾಮನನ್ನು ಕರೆದಾಗ ಅದು 25 ವರ್ಷ ದೇವರು ಯಾರಂತ ಸೊದಿಸಿ ರುಚಿ ನೋಡ್ದ ಅವನು ಅಬ್ರಾಮನಾಗಿರ್ತಾನೆ. 25 ವರ್ಷ ಭಯಂಕರವಾದ ಕಷ್ಟದಲ್ಲಿ ಹೋದ, ಭಯಂಕರದ ನಿಂದೆದಲ್ಲಿ ಹೋದ. ಎಲ್ಲರೂ ಹೇಳ್ಬಿಟ್ರು, ಹಾಲೆಲೂಯ ಸ್ತೋತ್ರ, ನಿನ್ನ ಜೀವಿತ ಮುಗ್ದೋಯ್ತು, ದೇವರನ್ನ ಸೇವಿಸಿ ಬಂದಲ್ಲ, ದೇವರಿಗಾಗಿ ನಿಂತಲ್ಲ, ಎಲ್ಲಿ ನೀನು ಭವಿಷ್ಯ, ಏನಾಯ್ತು ನೀನು, ಎಲ್ಲಿಗೆ ಹೋದೆ ನೀನು, ಏನು ಜೀವಿತ ನೀನು ಅಂತ ಅನೇಕರು ಕೇಳಿರ್ಬೋದು. ಆದರೆ ದೇವರು ಗೊತ್ತು, ನಾನು ಎಂದಿಗೂ ನಾನು ಕರೆದವನು ನಂಬಿಗಸ್ತನು, ಒಂದು ಕಾಲ ನಾನು ನಿನ್ನ ಮರೆಯಲ್ಲ, ಒಂದು ಕಾಲ ನಿನ್ನ ಅನಾಥರಾಗಿ ಬಿಡಲ್ಲ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಹಾಲೆಲೂಯ. ಈ ಐಸಾಕನು ಕೇಳ್ತಾ ಇರ್ಬೇಕಾದ್ರೆ ಅಬ್ರಾಮನಿಗೆ ಭಯಂಕರವಾದ ದುಃಖ ಆಯ್ತು. ಆ ದುಃಖದಲ್ಲಿ ಏನ್ ಹೇಳ್ತಾ ಇದ್ದಾನೆ, ಹಾಲೆಲೂಯ ಸ್ತೋತ್ರ, ದೇವರ ತಕ್ಕ ಸಮಯದಲ್ಲಿ ಎಲ್ಲವನ್ನು ಒದಗಿಸ್ಕೊಡ್ತಾನೆ ಅಂತ. ನಾನು ಅದನ್ನೇ ಹಾಲೆಲೂಯ ಸ್ತೋತ್ರ, ನಾನು 2 ಮಕ್ಕಳು ಫೀಸ್ ಕಟ್ಟಬೇಕಾದ್ರೆ ನಾನು ಅದನ್ನೇ ಅಂದ್ಕೊಂಡೆ. ನಾನು ಹಾಲೆಲೂಯ ಸ್ತೋತ್ರ, ನನ್ನ ಕೈನಲ್ಲಿ ಅವಾಗ ನೋಡ್ಬೇಕಾದ್ರೆ ಜೋಬ್ನಲ್ಲಿ ಒಂದು 5,000 ಇಲ್ಲ. ಆದರೆ ಅವನು ಇಮ್ಮಿಡಿಯೇಟಾಗಿ 1 ಲಕ್ಷ ಕೊಟ್ಟು ಅಂದ್ರೆ ನಾನು ಎಲ್ಲಿಂದ ಹೋಗ್ಬೇಕು, ಏನು ಮಾಡಬೇಕು? ಜೋಬ್ನಲ್ಲಿ ನೋಡಿದ್ರೆ 5,000 ದುಡ್ಡು ಇಲ್ಲ ನನ್ನ ಜೋಬ್ನಲ್ಲಿ. ಅವ್ರು ಹೇಳ್ತಾ ಇದ್ದಾರೆ, ಇಮ್ಮಿಡಿಯೇಟಾಗಿ ಹಾಲೆಲೂಯ ಸ್ತೋತ್ರ 50,000 1 ಲಕ್ಷ ನೀನು ಇಮ್ಮಿಡಿಯೇಟಾಗಿ ಕಟ್ಟರೆ ನಿನ್ನ ಮಗನ ಹಾಲೆಲೂಯ ಸ್ತೋತ್ರ ಅಡ್ಮಿಷನ್ ಮಾಡ್ತೀನಿ ಅಂದರು. ನಾನು ಏನಪ್ಪ ಇದು, ನನ್ನ ಕೈನಲ್ಲಿ ಜೋಬ್ನಲ್ಲಿ 5,000 ರೂಪಾಯಿ ದುಡ್ಡು ಇಲ್ಲ, 1 ಲಕ್ಷ ನಾನು ಎಲ್ಲಿಂದ ಹೋಗಲಿ, ಏನು ಮಾಡಲಿ ಅಂತ ನಾನು ಯೋಚನೆ ಮಾಡ್ತಾ ಇರ್ಬೇಕಾರೆ ಹಾಲೆಲೂಯ ಸ್ತೋತ್ರ, ದೇವರು ಏನು ಮಾಡಿದ್ರು, ಯೆಹೋವ ಹೀರಾಗಿ ತಕ್ಕ ಸಮಯದಲ್ಲಿ ದೇವರು ಒದಗಿಸ್ಕೊಟ್ರು. ಇವತ್ತು ಹಾಲೆಲೂಯ ಸ್ತೋತ್ರ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಭವಿಷ್ಯದಲ್ಲಿ ನೀವು ಅನೇಕ ಸತಿ ಕೇಳ್ತಾ ಇರ್ತೀರಾ, ದೈಸ್ ಲಾರ್ಡ್ ನನಗೆ ಯಾಕೆ ಈ ಥರ ಸಂಭವಿಸ್ತದೆ? ಒಂದು ಪಕ್ಷ ನೀವು ರೋಗದಲ್ಲಿ ಬಿದ್ದಿರ್ಬೋದು, ಒಂದು ಪಕ್ಷ ನೀವು ಸಾಲದಲ್ಲಿ ಬಿದ್ದಿರ್ಬೋದು, ಒಂದು ಪಕ್ಷ ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ಟಿದ್ರೆ ಒಲ್ಲಾಡ್ತಾ ಇರ್ಬೋದು. ಇವತ್ತು ದೇವರು ನಿಮ್ಮನ್ನ ಕೈ ಬಿಡದೆ ದೇವರು ನಡೆಸುವ ದೇವರಾಗಿದ್ದಾರೆ. ಯೆಹೋವ ಹೀರಾಗಿ ತಕ್ಕ ಸಮಯದಲ್ಲಿ ಒದಗಿಸಿಕೊಡುವ ದೇವರಾಗಿದ್ದಾರೆ. ಸಂತ ಹಾಲೆಲೂಯ ಸ್ತೋತ್ರ ಯೇಸುಸ್ವಾಮಿ ಭೂಲೋಕಕ್ಕೆ ಇಳಿದು ಬಂದಾಗ, ಯೇಸುಸ್ವಾಮಿ ಯಾತ್ರೆ ಮಾಡಿ ಹಾಲೆಲೂಯ ಅನೇಕ ಜನಗಳಿಗೆ ಸೇವೆ ಮಾಡ್ತಾ ಇರ್ಬೇಕಾರೆ ಹಾಲೆಲೂಯ ಸ್ತೋತ್ರ ಯೇಸುಸ್ವಾಮಿಗೆ ಒಂದು ಪರೀಕ್ಷೆ ಬಂತು. ಯೇಸುಸ್ವಾಮಿಗೂ ಹಾಲೆಲೂಯ ಒಂದು ಶೋಧನೆ ಬಂತು. ಅಲ್ಲಿ ಬಂದು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಮತ್ತಾಯ ಬರೆದ ಪುಸ್ತಕದಲ್ಲಿ 17ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಿನ್ನ ಗುರುಗಳು ಟ್ಯಾಕ್ಸ್ ಕಟ್ಟಿದಾರ ಅಂತ ಪ್ರೇತನಿಗೆ ಬಂದು ಕೇಳ್ತಾ ಇದ್ದಾರೆ. ಯಾರು? ಗೋರ್ಮೆಂಟ್ ಅಧಿಕಾರಿ ಹಾಲೆಲೂಯ ಸ್ತೋತ್ರ ಬಂದು ಕೇಳ್ತಾ ಇದ್ದಾರೆ, ನಿನ್ನ ಗುರು ಟ್ಯಾಕ್ಸ್ ಕಟ್ಟಿದಾರ ಅಂದರೆ ಟೆಂಪಲ್ ಆಲಯದ ಸುಂಕದ ಟ್ಯಾಕ್ಸ್ ಕಟ್ಟಿದಾರ ಅಂತ ಕೇಳ್ತಾ ಇದ್ದಾರೆ. ಕೇಳ್ತಾ ಇರ್ಬೇಕಾದ್ರೆ ಈ ಪೇತ್ರನ ಏನು ಮಾಡ್ದ, ಹಿಂದೆ ಮುಂದೆ ನೋಡ್ದಂಗೆ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟ. ಹಾಲೆಲೂಯ ಸ್ತೋತ್ರ, ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಂದ ಹಾಲೆಲೂಯ ಸ್ತೋತ್ರ ಯೇಸು ಬಳಿಗೆ ಹೇಳ್ತಾ ಇದ್ದಾರೆ, ಯೇಸುವೇ ಹಾಲೆಲೂಯ ಸ್ತೋತ್ರ, ನನ್ನ ಬಳಿಗೆ ಬಂದು ಸುಂಕ ನೀನು ಕಟ್ಟಿದ್ಯಾ ಅಂತ ಕೇಳಿದಾಗ ಯೇಸು ಒಂದು ಮಾತು ಹೇಳ್ತಾ ಇದ್ದಾರೆ ಗೊತ್ತಾ? ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಓದಿ ವಾಕ್ಯ 17ನೇ ಅಧ್ಯಾಯದ 27ನೇ ವಾಕ್ಯ. ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ನಿನ್ನ ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಗುವ ಮೀನನ್ನು ಎತ್ತು, ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ 1 ರೂಪಾಯಿ ಸಿಕ್ಕುವುದು. 26 ಅದೇ 26 ಮೇಲೆ ಆಗಿ ವಾಕ್ಯ ಓದಿ. ಪೇತ್ರನ ಮನೆಯೊಳಗೆ ಬಂದಾಗ ಯೇಸು ಅವನಿಗಿಂತ ಮೊದಲೇ, ಸೀಮೋನ, ನಿನಗೇನು ತೋರುತ್ತದೆ? ಭೂಲೋಕದ ಅರಸರು ಸುಂಕವನಾಗಲಿ ಮಂಡೆ ತೆರೆಯುವವನಾಗಲಿ ಯಾರಿಂದ ತೆಗೆದುಕೊಳ್ಳುತ್ತಾರೆ? ತಮ್ಮ ಮಕ್ಕಳಿಂದಲೋ ಬೇರೆಯವರಿಂದಲೋ ಎಂದು ಕೇಳಿದನು. ಅವನು ಬೇರೆಯವರಿಂದ ಎಂದು ಉತ್ತರ ಕೊಡಲು ಯೇಸುವಿನಿಗೆ, ಹಾಗಾದರೆ ಮಕ್ಕಳು ಅದಕ್ಕೆ ಒಳಗಾದವರಲ್ಲ. ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಗುವ ಮೀನನ್ನು ಎತ್ತು, ಅದರ ಬಾಯಿ ತೆರೆದು ನೋಡಿದರೆ ಅದರಲ್ಲಿ 1 ರೂಪಾಯಿ ಸಿಕ್ಕುವುದು. ಅದನ್ನು ತೆಗೆದುಕೊಂಡು ನಮ್ಮಿಬ್ಬರಂತೆ ಹೇಳಿ ಅವರಿಗೆ ಕೊಡು ಎಂದು ಹೇಳಿದನು. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ಪೇತ್ರನು ಯೇಸು ಯಾವುದೇ ಕಾರಣಕ್ಕೂ ಗಲುವಿಲಾಗಲಿಲ್ಲ, ಆದರೆ ಪೇತ್ರನಲ್ಲಿ ಗಲುವಿಲಾದ. ಹೆಂಗೆ ಸುಂಕ ಕಟ್ಟೋದು? ನಾವು ಯೇಸು ಮುಖ ನೋಡ್ಕೊಂಡು ಎಲ್ಲ ನಾವು ಬಿಟ್ಟು ಬಂದಿರಲ್ಲ, ಯೇಸು ಮುಖ ನೋಡ್ಕೊಂಡು ನಾವೆಲ್ಲ ಇದು ಬಂದ್ರಿ. ಯಾವಾಗ ಹಾಲೆಲ್ಲ ಸದ ಏನು ಮಾಡ್ತಾ ಗೌರ್ಮೆಂಟ್ ಅಫಿಷಿಯಲ್ ಬಂದು ಪೇತ್ರನ ಕೇಳಿದಾಗ ಪೇತ್ರನ ಹೇಳ್ಬಿಟ್ಟು ನಾನು ಕಟ್ಟಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟ. ಸುಳ್ಳು ಹೇಳಿದಾಗ ಏನಾಯಿತು? ಪೇತ್ರನಿಗೆ ಭಯ ಉಂಟಾಯಿತು. ನಾನು ಸುಳ್ಳು ಹೇಳ್ಬಿಟ್ಟು ಕಟ್ಟಿದ್ದೀನಿ ಅಂತ ಹೋಗಿ ಯೇಸುವಿನ ಮುಂದೆ ಹೇಳ್ತಾ ಇದ್ದಾನೆ. ಹೇಳಿದಾಗ ಯೇಸು ಏನು ಹೇಳ್ತಾ ಇದ್ದಾರೆ? ಹೌದು, ನಾವು ಯಾವತ್ತು ಕರೆಕ್ಟಾಗಿ ಇರಬೇಕಂತ ಯೇಸು ಹೇಳಿ ಏನು ಹೇಳ್ತಾ ಇದ್ದಾರೆ? ಹೋಗು ಸಮುದ್ರದಲ್ಲಿ ಮೀನು ಹಿಡಿ, ಆ ಮೀನು ಬಾಯಿನಲ್ಲಿ ಹಾಲೆಲ್ಲ ಸತ ನಿನಗೆ ಏನು ಸಿಗುತ್ತೆ? ದವಸದ ಹಣ ಸಿಗುತ್ತೆ, ಅದನ್ನು ಹೋಗಿ ನೀನು ಕಟ್ಟುವಂಥ ಹಾಲೆಲ್ಲ ಸತ್ರ ಯೇಸು ಹೇಳ್ತಾ ಇದ್ದಾರೆ. ಇವತ್ತು ನಮಗೆ ಏನು ಬೇಕು ದೇವರು ಅದೆಲ್ಲ ನಾವು ಒದಗಿಸ್ಕೊಡುವ ಕರ್ತನೂ ಆಗಿದ್ದಾನೆ. ನಮಗೆ ಜೀವಿತದಲ್ಲಿ ಏನೇನು ಬೇಕು ಏನು ಇಲ್ಲ ಅಂತ ಆತನು ಬಲ್ಲವನಾಗಿದ್ದಾನೆ. ಆತನು ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಂದರೆ ಹಾಲೆಲ್ಲ ಸತ ನಮ್ಮನ್ನು ಕೈ ಬಿಡೋದೇ ಅಲ್ಲ, ನಮ್ಮನ್ನು ನಡೆಸುವ ದೇವರು. ಏನಕ್ಕೆ ದೇವರು ಈ ಥರ ಎಲ್ಲ ಸಿಚುವೇಶನ್ ತೊಗೊಂಬಂದು ಹಾಕ್ತಾರೆ? ಏನಕ್ಕೆ ಮೋರಿಯಾ ಬೆಟ್ಟ ತಂದು ಹಾಕ್ತಾರೆ ಅಂದರೆ, ನನ್ನ ದೇವರು ಎಂಥವ್ರು ಅಂತ ನಾವು ರುಚಿಸಿ ನೋಡಬೇಕು. ಹಾಲೆಲ್ಲೂಯ ಸ್ತೋತ್ರ. ಅಬ್ರಾಮನಿಗೆ ಹಾಲೆಲ್ಲೂಯ ಸ್ತೋತ್ರ ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ನೀನು ನನ್ನನ್ನು ಪ್ರೀತಿಸ್ತಾ ಇದೆಯೋ ಅಥವಾ ನಿನ್ನ ಮಗನ ಪ್ರೀತಿಸ್ತಾ ಇದೆಯೋ ಅಂತ ಒಂದು ಪರೀಕ್ಷೆ ಮಾಡ್ತಾ ಇದ್ದಾರೆ. ದೇವರು ಪರೀಕ್ಷೆ ಮಾಡಿ ದೇವರು ಹೇಳ್ತಾ ಇದ್ದಾರೆ. ಈ ಥರ ಇರಬೇಕಾದ ಸಿಚುವೇಶನಲ್ಲಿ ದೇವರು ಆ ಅಬ್ರಾಮನ ಏನು ಮಾಡ್ದ ಅಂದರೆ, ತನ್ನ ಮಗನಕ್ಕಿಂತ ಶ್ರೇಷ್ಠವಾದ ತಂದೆ ಆದ ದೇವರನ್ನೇ ನನಗೆ ಶ್ರೇಷ್ಠವಾದಂಥ ಹಾಲೆಲ್ಲ ಸತ ದೇವರು ಏನು ಹೇಳ್ದೋ ಅದೇ ಹಾಲೆಲ್ಲ ಸತ ಕೈ ಹಾಲೆ ಏನು ಮಾಡ್ದ? ಅದೇ ಕಾರ್ಯದಲ್ಲಿ ನಿಂತ. ಐಸಾಕನ ಕೇಳ್ತಾ ಇದ್ದಾನೆ, ಅಪ್ಪ ಎಲ್ಲ ಇದೆ, ಅದು ಪಶು ಹಾಲ್ಸಕ್ಕೆ ಯಜ್ಞ ಎಲ್ಲಿ? ಹಾಲೆಲ್ಲ ಸತ್ರ ಯಜ್ಞಗೆ ಪಶು ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಕೇಳ್ತಾ ಇರ್ಬೇಕಾದ್ರೆ ಹಾಲೆಲ್ಲ ಸತ್ರ ಅಲ್ಲಿ ಏನು ಸಂಭವಿಸ್ತದೆ ಅಂದರೆ, ಹಾಲೆಲ್ಲ ಸತ್ರ ತಕ್ಕ ಸಮಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ದೂತರು ಇಳಿದು ಬರ್ತಾ ಇದ್ದಾರೆ. ಹಾಲೆಲ್ಲೂಯ ಸ್ತೋತ್ರ. ಅದೇ 22ನೇ ಅಧ್ಯಾಯದ 14ನೇ ವಾಕ್ಯ ಓದಿ ಬೇಗ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯದ 14ನೇ ವಾಕ್ಯ. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವನು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಹಾಲೆಲೂಯ ಸ್ತೋತ್ರ. ಓದಿ. ಅಬ್ರಾಮನ ಕಣ್ಣೆತ್ತಿ ನೋಡುವಾಗ ನನ್ನ ಹಿಂದುಗಡೆ ಒಂದು ಟೊಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. 13ನೇ ವಾಕ್ಯ. 12ನೇ ವಾಕ್ಯ ಓದಿ. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದಿಗೆಲಿಲ್ಲವಾದುದರಿಂದ ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರು ಬಂತು ಎಂದು ಹೇಳಿದನು. ದೇವರಿಗೆ ಇದು ದೇವರ ಮೇನ್ ಟಾಪಿಕ್ಕು ಇದು. ಹಾಲೆಲೂಯ ಸ್ತೋತ್ರ. ದೇವರಿಗೆ ನಾವು ಯಾವಾಗ ಭಯಭಕ್ತಿಯಾಗಿ ನಾವು ನಡೀತಿರೋ ಆವಾಗ ದೇವರು ನಮ್ಮ ಮಧ್ಯ ಇಳಿದು ಬರ್ತಾರೆ. ಎಲ್ಲರಿಗೂ ಯೆಹೋವ ಈರೆಯಾಗಿ ದೇವರು ಇಳಿದು ಬರಲ್ಲ. ಯಾರು ದೇವರಲ್ಲಿ ನಂಬಿಗಸ್ತರಾಗಿ ದೇವರಾಗಿ ಭಯಭಕ್ತಿಯಾಗಿ ಜೀವಿಸ್ತಾರೋ ಅವ್ರಿಗೆ ಮಾತ್ರ ಯೆಹೋವ ಈರೆಯಾಗಿ ಇಳಿದು ಬರೋದು. ಸುಮ್ಮನೆ ಹಾಲೆಲ್ಲ ಸ್ತೋತ್ರ, ನಾನು ದೇವರನ್ನ ಸ್ತುತಿಸ್ತೀರಿ, ದೇವರನ್ನ ಕೊಂಡಾಡ್ತೀರಿ, ದೇವರನ್ನ ಆರಾಧಿಸ್ತೀರಿ ಅಂತ ಸುಮ್ಮನೆ ಹೇಳಿ ನಾವು ಮಾಡಬೇಕಾದ ಕಾರ್ಯಗಳು ಮಾಡಿದ್ರೆ ದೇವರು ಖಂಡಿತ ಇಳಿದು ಬರಲ್ಲ. ದೇವರು ಯಾವಾಗ ಈರೆಯಾಗಿ ಇಳಿದು ಬರೋದು ಅಂದರೆ, ತನ್ನ ಭಕ್ತರಿಗಾಗಿ ದೇವರು ಯೆಹೋವ ಈರೆಯಾಗಿ ಇಳಿದು ಬರೋದು. ನಮಗೆ ಯಾವ ಸಹಾಯ ಇಲ್ಲ, ನಮಗೆ ಜೀವಿತನೇ ಯಾರು ಇಲ್ಲ ಅಂದ್ಕೊಂಡಾಗ ಅವಾಗ ದೇವರು ಯೆಹೋವ ಈರೆಯಾಗಿ ಇಳಿದು ಬರ್ತಾರೆ. ಅವಾಗ ದೇವರು ಹಾಲೆಲ್ಲ ನಾನೇ ಕರ್ತನು ಅಂತ ದೇವರು ತೋರಿಸೋದು. ಅವಾಗ ದೇವರು ನಮ್ಮ ಪಕ್ಷ ಇಳಿದು ಬರೋದು. ಎಲ್ಲರಿಗೂ ದೇವರು ಯೆಹೋವ ಈರೆಯಾಗಿ ಇಳಿದು ಬರಲ್ಲ. ಅನೇಕರು ಹೇಳ್ತೀರಾ ಹಾಲೆಲ್ಲ ನಾನು ದೇವ್ರನ್ನ ಆರಾಧಿಸ್ತೀನಿ, ದೇವ್ರನ್ನ ಇದು ಮಾಡ್ತೀರಂತ. ತನ್ನ ಭಕ್ತರಿಗೆ ಮಾತ್ರ ದೇವರು ಯೆಹೋವ ಈರೆಯಾಗಿ ಇಳಿದು ಬರೋದು. ತನ್ನ ಹಾಲೆಲ್ಲ ಈ ಥರ ಅಬ್ರಾಮನ ಜೀವಿತ ನೋಡಬೇಕಾದ್ರೆ, ಆತನು ಭಯಂಕರವಾದ ಕಷ್ಟದಲ್ಲಿ ಬಂದ, ಕಷ್ಟದಲ್ಲೇ ನಿಂತ, ಕಷ್ಟದಲ್ಲೇ ಅವನ ಮಗು ಆಯಿತು. 99 ವರ್ಷದಲ್ಲೇ ಅವನಿಗೆ ಮಗು ಆಯಿತು. ಆವಾಗಲೂ ಹಾಲೆಲ್ಲ ಅವನು ಏನು ಮಾಡ್ತಾ ಇದ್ದಾನೆ? ದೇವರನ್ನು ಐಸಾಕನ ಬಲಿ ಅರ್ಪಿಸಬೇಕು ಅಂದಾಗ ಏನು ಮಾಡ್ತಾ ಇದ್ದಾನೆ? ಈ ಅಬ್ರಾಮನು ಎಲ್ಲವನ್ನು ಬಿಟ್ಟು ದೇವನ ಶಬ್ದಕ್ಕಾಗಿ ನಿಂತ. ಈ ಅಬ್ರಾಮನು ಏನಾಗಿರ್ತಾನೆ? ತನ್ನ ಭಕ್ತನು, ತನ್ನ ಸ್ನೇಹಿತನ, ದೇವರಿಗೆ ಸ್ನೇಹಿತನಾಗಿರ್ತಾನೆ. ಅಂಥ ಸಿಚುವೇಶನ್ ದೇವರು ಯೆಹೋವ ಈರೆಯಾಗಿ ಇಳಿದು ಬರೋದು. ಇವತ್ತು ಒಂದು ಪಕ್ಷ ನೀವು ಎಲ್ಲೋ ಯಾರು ಸ್ನೇಹಿತರನ್ನ ಮರೆ ಹುಟ್ಟಿರ್ಬೋದು, ಸಂಬಂಧಿಕರ ಮರೆ ಹುಟ್ಟಿರ್ಬೋದು, ಅಥವಾ ಹಾಲೆಲ್ಲೂ ಮಿತ್ರನ ಮರೆ ಹುಟ್ಟಿರ್ಬೋದು, ಅಥವಾ ನಿಮ್ಮ ಹಾಲೆಲ್ಲೂ ತಂದೆ ತಾಯಿನ ಮರೆ ಹುಟ್ಟಿರ್ಬೋದು. ಆದರೆ ಹಾಲೆಲ್ಲೂ ನೀವು ಮರೆ ಯಾವಾಗಲೂ ಯಾರ ಮೇಲೆ ಇರಬೇಕು? ನೀವು ಭರವಸೆ ಗೊತ್ತಾ? ತತನಾದ ದೇವರ ಮೇಲೆ ನೀವು ಭರವಸೆ ಇಟ್ಟರೆ ನಿಮ್ಮ ಜೀವಿತ ದೇವರು ಯೆಹೋವ
ಹೀರೆಯಾಗಿ ಇಳಿದು ಬರ್ತಾರೆ. ನಿಮ್ಮ ಸಿಚುವೇಶನ್ ಎಲ್ಲ ಬ್ಲಾಕ್ ಆಗಿರ್ಬೋದು, ಡೋರ್ಸ್ ಬ್ಲಾಕ್ ಆಗಿರ್ಬೋದು, ಮುಂದೆ ಹೆಂಗೆ ಹೋಗೋದು, ಮುಂದೆ ನಾನು ಏನು ಮಾಡಬೇಕು, ಮುಂದೆ ನನ್ನ ಜೀವಿತ ಹೆಂಗೆ ಅಂದಾಗ ಆವಾಗಲೇ ದೇವರು ಯೆಹೋವ ಹೀರೆಯಾಗಿ ಇಳಿದು ಬಂದು ಎಲ್ಲ ಬಾಗಿಲು ತೆಗೆಯಲ ಪಡೋದು. ಆವಾಗಲೇ ನಮ್ಮ ದೇವರು ಅದ್ಭುತ ಮಾಡೋದು. ಎಲ್ಲರಿಗೂ ಮಾಡಲ್ಲ, ಪ್ರತ್ಯೇಕವಾಗಿ ತನ್ನ ಭಕ್ತರಿಗೆ ಮಾತ್ರ ದೇವರು ಯೆಹೋವ ಹೀರೆಯಾಗಿ ಇಳಿದು ಬರೋದು. ಹಾಲೆಲೂಯ ಸ್ತೋತ್ರ. ಒಂದು ಪಕ್ಷ ಇವತ್ತು ನೀವು ಹಾಲೆಲೂಯ ಸ್ತೋತ್ರ ಅನೇಕರು ದುಃಖಿಸ್ತಾ ಇರ್ಬೋದು, ನನ್ನ ಮಕ್ಕಳು ಹೆಂಗೆ ನಾನು ಹಾಲೆಲೂಯ ಸ್ತೋತ್ರದ ಅಡ್ಮಿಷನ್ ಮಾಡೋದು, ನನ್ನ ಮಕ್ಕಳು ಹೆಂಗೆ ಭವಿಷ್ಯದಲ್ಲಿ ರೂಪಿಸೋದು ಅಂತ ಅನೇಕರು ನೀವು ಯೋಚನೆ ಮಾಡ್ತಾ ಇದ್ದೀರಾ. ಈ ಜೂನ್ ತಿಂಗಳು ದೇವರು ನಿಮಗಾಗಿ ಹಾಲೆಲೂಯ ಸ್ತೋತ್ರ ದೇವರು ಹೇಳ್ತಾ ಇರೋದು, ಯೆಹೋವ ಹೀರೆಯಾಗಿ ನಾನು ಇಳಿದು ಬರ್ತೀನಿ, ನಾನು ತಕ್ಕ ಸಮಯದಲ್ಲಿ ನಿಮಗೆ ಎಲ್ಲವನ್ನು ಒದಗಿಸ್ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಇವತ್ತು ಅನೇಕರು ಹೇಳ್ತಾ ಇದ್ದೀರಾ, ಸ್ಕೂಲ್ ಫೀಸ್ ಹೆಂಗೆ ಕಟ್ಟಬೇಕು, ನನ್ನ ಹಾಸ್ಪಿಟಲ್ ದುಡ್ಡು ಹೆಂಗೆ ಕಟ್ಟಬೇಕು, ನನ್ನ ಭವಿಷ್ಯ ಹೆಂಗೆ ರೂಪಿಸಬೇಕು, ಈ ಸಾಲದಲ್ಲಿ ಮುನ್ಗೋಗ್ತಾ ಇದ್ದೀನಲ್ಲ, ಈ ರೋಗದಲ್ಲಿ ಮುನ್ಗೋಗ್ತಾ ಇದ್ದೀನಲ್ಲ, ನಮ್ಮನ್ನ ಇದರಿಂದ ಯಾರು ಬಿಡಿಸೋದು ಅಂತ ನೀವು ಒಂದು ಪಕ್ಷ ಕೇಳ್ತಾ ಇರ್ಬೋದು. ಇವತ್ತು ದೇವರು ಯೆಹೋವ ಹೀರೆಯಾಗಿ ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಒಂದು ಪಕ್ಷ ನೀವು ಹಾಲೆಲೂಯ ಸ್ತೋತ್ರ ಎಲ್ಲರೂ ನಿರೀಕ್ಷೆ ಹೋದ್ರಿ, ಎಲ್ಲರೂ ಇಲ್ಲ ಅಂದರು, ಆದರೆ ನೀವು ಒಂದು ಪಕ್ಷ ದೇವರ ಬಗ್ಗೆ ನೀವು ನಿರೀಕ್ಷೆ ಬಂದಿಲ್ಲ. ಇವತ್ತು ನೀವು ಏನಾದರೂ ಯಾರ ಬಗ್ಗೆ ಹೋಗಿ ಎಲ್ಲರೂ ಇಲ್ಲ ಅಂದಾಗ ನೀವು ಒಂದು ಪಕ್ಷ ದೇವರ ಬಗ್ಗೆ ಬಂದು ಪ್ರಾರ್ಥಿಸ್ತಾ ಇರಬೇಕಾದ್ರೆ ಯೆಹೋವ ಹೀರೆಯಾಗಿ ದೇವರು ಇಳಿದು ಬರ್ತಾರೆ, ಯೆಹೋವ ಹೀರೆಯಾಗಿ ಇಳಿದು ಬರ್ತಾರೆ. ಹಾಲೆಲೂಯ ಸ್ತೋತ್ರ. ಹೌದು ಕರ್ತನೆ, ಯೆಹೋವ ಹೀರೆ ನೀನು ಆಗಿದ್ಯಾಪ್ಪ. ಯೆಹೋವ ಜೈರ ನೀನು ಆಗಿದ್ಯಾ. ದೇವರು ಎಲ್ಲವನ್ನು ಒದಿಸ್ಕೊಡುವ ಕರ್ತನು ನೀನು ಆಗಿದ್ಯಪ್ಪ. ಹೌದು ಕರ್ತನೆ, ನೀನು ಎಲ್ಲವನ್ನು ಒದಿಸ್ಕೊಡುವ ದೇವರಾಗಿದ್ಯಾ, ಬಿಡುಗಡೆ ಕೊಡುವ ಕರ್ತನೆ ನೀನು ಆಗಿದ್ಯಾ. ಹೌದು ಕರ್ತನೆ, ಅನೇಕರು ಕರ್ತನೆ ಮಕ್ಕಳು ಫೀಸ್ ಅಡ್ಮಿಷನ್ ಮಾಡಿಸೋಕ್ಕೆ ದುಡ್ಡು ಇಲ್ಲಪ್ಪ, ಅನೇಕರು ಕಾಯ್ತಾ ಇದ್ದಾರಪ್ಪ. ಯಾರು ನಮಗೆ ಮಕ್ಕಳು ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಯಾರು ಕರ್ತನೆ ಫೀಸ್ ಕೊಡೋದು ಅಂತ ಅನೇಕರು ಹಾಲೆಲೂಯ ಸ್ತೋತ್ರಕ್ಕೆ ಕೂಗ್ತಾ ಇದ್ದಾರಪ್ಪ. ಅವ್ರನ್ನ ನೀರಿಸುವ ದೇವರು ನೀನಾಗಿದ್ಯಾ, ಎಲ್ಲವನ್ನು ಒದಿಸ್ಕೊಡುವ ದೇವರು ನೀನಾಗಿದ್ಯಾ. ಯೆಹೋವ ಹೀರೆಯಾಗಿ ನೀನು ಒದಿಸ್ಕೊಡು, ಯೆಹೋವ ಹೀರೆಯಾಗಿ ನೀನು ಒದಿಸ್ಕೊಡು. ಯಾರನ್ನ ಹಾಲೆಲೂಯ ಸ್ತೋತ್ರನಪ್ಪ ನೀನು ಬರಿದಾಗಿ ಕಳಿಸುವ ದೇವರಲ್ಲ, ನೀನು ಅವನ್ನ ತುಂಬಿಸಿ ತಳಿಸುವ ದೇವರು ನೀನಾಗಿದ್ಯಾ. ನೀನು ಆಶೀರ್ವಾದ ಮಾಡಿ ಬಲಪಡಿಸಿ ಬಿಡುಗಡೆ ಕೊಡು ಕರ್ತನೆ. ನೀನು ಆ ಥರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಿ ಕರ್ತನೆ. ಇನ್ನು ಎಲ್ಲ ನೀನು ಆಶೀರ್ವಾದ ಮಾಡಿ ಬಲಪಡಿಸಿ ಬಿಡುಗಡೆ ಕೊಡು. ಅನೇಕರು ದುಃಖದಿಂದ ಇರೋರನ್ನ ನೀನು ಸಂದರಿಸು, ವೇದನೆ ಇರೋರನ್ನ ನೀನು ಸಂದರಿಸು. ನೀನು ಅವ್ರನ್ನ ಕೈ ಬಿಡದೆ ಕಾಪಾಡುವ ದೇವರಾಗಿದ್ಯಪ್ಪ. ನೀನು ಕೈ ಬಿಡದೆ ಅವ್ರನ್ನ ಕಾಪಾಡುವ ದೇವ್ರು ನೀನಾಗಿದ್ಯಾ. ನೀನು ಆಶೀರ್ವಾದ ಮಾಡಿ ಬಲಪಡಿಸಿ ಬಿಡುಗಡೆ ಕೊಡು. ಹೋ ರಬ ಲಬಲ ಶಂದದ ರಬ ರೇಮ ರದ ಲಬಲ ಶಕದ ರಮ ರಬ ರಬ ಲಬ ಲಬಲ ಶಾಂದರೇ ರೇಖೆ ಮಾರ ಲಾಖ ರಂಬ ರದಾದರೆ. ನಾನು ಯಾರೋ ಒಂದು ಸಹೋದರಿ, ನನ್ನ ದೇವರಾತ್ಮ ಹೇಳ್ತಾ ಇರೋದು ನಾನು ಹೇಳ್ತೇನೆ, ಒಂದು ಸಹೋದರಿ ಕಣ್ಣೀರಿಂದ ಕೊಳುತ್ತಾ ಇದ್ದೀರಾ, ಗಂಡ ಇಲ್ಲ, ಮಕ್ಕಳಿದ್ದಾರೆ, ನನ್ನ ಮಕ್ಕಳು ಹೆಂಗೆ ಹಾಲೆಲೂಯ ಸ್ತೋತ್ರ ಓದಿಸೋದು, ನನ್ನ ಕೈನಲ್ಲಿ ದುಡ್ಡು ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ದೇವರು ಇದು ನಿಮಗಾಗಿ ಹೇಳ್ತಾ ಇರೋದು. ದೇವರು ಯೆಹೋವ ಹೀರೆಯಾಗಿ ನಾನು ಇಳಿದು ಬರ್ತೀನಿ, ಯೆಹೋವ ಹೀರೆಯಾಗಿ ನಾನು ಇಳಿದು ಬರ್ತೀನಿ. ಐ ಆಮ್ ದ ಪ್ರೊವೈಡರ್. ಹಾಲೆಲೂಯ ಸ್ತೋತ್ರ. ಯೆಹೋವ ಜಾರ ನಾನು ಆಗಿದ್ದೀನಿ, ನಾನು ಎಲ್ಲವನ್ನು ಒದಗಿಸಿಕೊಡುವ ಕರ್ತನು ಆಗಿದ್ದೀನಿ ಅಂತ ಹೇಳ್ತಾರೆ. ಹಾಲೆಲೂಯ ಸ್ತೋತ್ರ. ಕರ್ತನೆ, ನೀನು ಅದ್ಭುತ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ಆ ಸಹೋದರನೇ ನೀನು ಮುಟ್ಟು ಸಂದರಿಸಿದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಇನ್ನು ಅನೇಕರು ಹಾಲೆಲೂಯ ಸ್ತೋತ್ರ ಬೈಗಿದಾದಿದ್ರ, ಗಂಡ ಹಾಲೆಲೂಯ ಸ್ತೋತ್ರ ಮನೆಯಲ್ಲಿ ಜವಾಬ್ದಾರಿ ತಗೊತಾ ಇಲ್ಲ, ಗಂಡ ಮನೆಯಲ್ಲಿ ಜವಾಬ್ದಾರಿ ತಗೊತಾ ಇಲ್ಲ. ನಮ್ಮ ಸಂಸಾರ ಹೆಂಗೆ ನಡೆಯೋದು, ಸಂಸಾರ ಹೆಂಗೆ ಮುಂದೆ ಹೋಗೋದು, ನನ್ನ ಗಂಡ ಬೆಳಿಗ್ಗೆ ಸಾಯಂಕಾಲ ದಿನ ಕುಡಿದು ಬರ್ತಾ ಇದ್ದಾರೆ, ಅವನ ಹಾಲೆಲೂಯ ನನ್ನ ಕುಟುಂಬ ಹೆಂಗೆ ನಡೆಸೋದು, ನನ್ನ ಮಕ್ಕಳು ಹೆಂಗೆ ಮುಂದೆ ಹೋಗೋದು, ಮುಂದೆ ಸಾಗೋದು, ಜೀವನ ಸಾಗೋದು, ಇದು ಸಾಕು ಸಾಕು ಅಂತ ದುಃಖದಿಂದ ಅಳ್ತಾ ಇರೋದು ಸಹೋದರಿನ ದೇವರು ಹೇಳ್ತಾ ಇರೋದೆ. ಸಹೋದರಿ, ನೀನು ಭಯ ಪಡಬೇಡ, ನೀನು ಭಯ ಪಡಬೇಡ, ನಾನಿದ್ದೀನಿ, ನಾನು ನಡೆಸ್ತೀನಿ, ನಾನು ನಿನ್ನ ತಕ್ಕ ಸಮಯದಲ್ಲಿ ಎಲ್ಲವನ್ನು ಆಶೀರ್ವಾದ ಮಾಡ್ತೀನಿ, ತಕ್ಕ ಸಮಯದಲ್ಲಿ ಉದ್ಧಾರ ನಾನು ಮಾಡ್ತೀನಿ ಅಂತ ಹೇಳ್ತಾ ಇರುವ ದೇವರು. ಹಾಲೆಲೂಯ ಸ್ತೋತ್ರ. ಯೆಹೋವ ಹೀರೆ, ಯೆಹೋವ ಹೀರೆ. ಕರ್ತನೇ, ನೀನು ಆ ಥರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತಗಳು ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡು ತಂದೆ.